ಬಿಜೆಪಿಯ ಲೋಕಸಭಾ ಹುರಿಯಾಳುಗಳ ಲಿಸ್ಟ್ ಆಚೆ ಬರ್ತಾ ಇದ್ದಂತೆ ಒಂದು ಕಡೆ ಅಸಮಾಧಾನ ಕೂಡ ಭಗಿಲೆದ್ದಿದೆ. ಅಲ್ಲಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಯಿತು ಎನ್ನುವ ಕಾರಣಕ್ಕೆ ಬಿಜೆಪಿ ಕಚೇರಿಯನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಗ್ಲಾಸ್ ಎಲ್ಲ ಪೀಸ್ ಮಾಡಿದ್ದಾರೆ. ಕರಡಿ ಸಂಗಣ್ಣ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಕೊಪ್ಪಳ ಬಿಜೆಪಿ ಆಫೀಸ್ನ ಗಾಜುಗಳನ್ನು ಪುಡಿಗಟ್ಟಿದ್ದಾರೆ. ಗ್ಲಾಸ್ಗಳಿಗೆ ಕಲ್ಲು ಎಸ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರಡಿ ಸಂಗಣ್ಣ ಸಪೋರ್ಟರ್ಸ್ ಅಥವಾ ಬೆಂಬಲಿಗರು ಆಶೀರ್ವಾದ ಪಡೆಯೋದಕ್ಕೆ ಮನೆಗೆ ಬಂದಿದ್ದ ವೇಳೆ ಕೂಡ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಬರಬಾರ್ದಾಗಿತ್ತು, ಈ ಸಾರಿ ನಾವು ಸೋಲಿಸ್ತೀವಿ ನೋಡಿ, ನಿಮ್ಮನ್ನು ನೀವು ಸೋಲ್ತೀರಿ ನೋಡ್ರಿ ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ವಿರುದ್ಧವಾಗಿ ಕರಡಿ ಸಂಗಣ್ಣ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ನಾಗರಾಜ್ ಇದ್ದಾರೆ. ನಾಗರಾಜ್, ಏನಾಗ್ತಾ ಇದೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಸಪೋರ್ಟರ್ಸ್ನ ಕಡೆಯಿಂದ ಅಂತ? ರಮಾಕಾಂತ್, ಖಂಡಿತಲೂ ಕೂಡ ಅಂದ್ರೆ ಹಾಲಿ ಸಂಸದರಂತ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತೂ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಇದೀಗ ಬಿಜೆಪಿ ಕಾರ್ಯಕರ್ತರಲ್ಲಿ ಅದರ ಜೊತೆಗೆ ಸಂಗಣ್ಣ ಅವರ ಅಭಿಮಾನಿಗಳಲ್ಲಿ ಇವತ್ತು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಕಾರಣ ಅಂತಂದ್ರೆ ಏನು ಸಂಪರ್ಕ ಇಲ್ಲದಂತ ಬಸವರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಏನಂದ್ರೆ ಸಂಸದಂತ ಕರಡಿ ಸಂಗಣ್ಣವರ ಬೆಂಬಲಿಗರು ಆಕ್ರೋಶ ಹೊರ ಹಾಕಿದ್ರು. ಅದ್ರ ಜೊತೆಗೆ ನಾವು ಬಹಿರಂಗವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಗೆ ವೋಟ್ ಹಾಕ್ತಿವಿ, ಇವ್ರ ಜನರ ಸಂಪರ್ಕ ಇಲ್ಲ ಏನಿಲ್ಲ, ಇವ್ರಿಗೆ ಯಾಕೆ ನಾವು ವೋಟ್ ಹಾಕ್ಬೇಕು ಮತ್ತೆ ಯಾಕೆ ಗೆಲ್ಲಿಸ್ಬೇಕು, ಆದ್ರೆ ಯಾರು ಕೇಳಿ ಇವರು ಟಿಕೆಟ್ ತೆಗೆದುಕೊಂಡು ಅಂತ ಹೇಳಿ ಇನ್ನ ಆಕ್ರೋಶ ಹೊರ ಹಾಕಿದ್ರು. ಇದ್ರ ಬೆನ್ನಲ್ಲಿ ಈಗ ಬೆಳಗ್ಗೆ ಸಂಸದ ಕರಡಿ ಸಂಗಣ್ಣವ್ರನ್ನ ಭೇಟಿಯಾಗಲು ಇನ್ನ ಬಿಜೆಪಿ ಬೇರೆದಂತ ಬಸವರಾಜ್ ಅವರು ಅದರ ಜೊತೆಗೆ ಶಾಸಕರಾದ ದೊಡ್ಡಗೌಡ ಬಂದಿದ್ದು. ಇಂಥ ಸಂದರ್ಭದಲ್ಲಿ ಸ್ವತಃ ಏನಂದ್ರೆ ಈ ಅಭ್ಯರ್ಥಿಗೆ ಬಿಜೆಪಿ ಅಭ್ಯರ್ಥಿಗೆ ಸಂಗಣ್ಣವರ ಅಭಿಮಾನಿಗಳು ಏನಂದ್ರೆ ಗೇರಾವ್ ಹಾಕಿ ಯಾರನ್ನ ಕೇಳಿ ನೀವು ಟಿಕೆಟ್ ಪಡೆದ್ರಿ, ಅದಕ್ಕಾಗಿ ನೀವು ಇಲ್ಲಿ ಯಾಕೆ ಮನೆಗೆ ಬಂದ ಅಂತೇಳಿ ಅಲ್ಲಿನ ಮನೆಯಿಂದ ಹೊರಗೆ ಕಳಿಸುವಂತ ಕೆಲಸ ಮಾಡಿದ್ರು. ತದನಂತರ ಅವ್ರನ್ನ ಏನಂದ್ರೆ ಬಿಜೆಪಿ ಕಚೇರಿಗೆ ಹೋದ ತಕ್ಷಣ ಅಲ್ಲಿ ಬಿಜೆಪಿ ಕಚೇರಿಗೆ ನುಗ್ಗಿದಂತ ಅಭಿಮಾನಿಗಳು ಬಿಜೆಪಿ ಕಚೇರಿಗೆ ಕಲ್ಲು ತೋರಾಟ ಮಾಡಿ ಅಲ್ಲಿನ ಗಾಜುಗಳನ್ನ ಮತ್ತು ಕಿಟಕಿ ಗಾಜುಗಳನ್ನ ಪುಡಿ ಮಾಡಿರುವಂತದ್ದು. ಅದೇ ರೀತಿಯಾಗಿ ಏನ್ ಅಲ್ಲಿ ಕ್ಷಣದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಒಂದು ಏನಂದ್ರೆ ಕರಡಿ ಸಂಗಣ್ಣವರ ಬೆಂಬಲಿಗರ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಸಂಗಣ್ಣವರು ಕೂಡ ಬಂದು ಅವ್ರನ್ನ ಸಮಾಧಾನ ಮಾಡೋ ಕೆಲಸ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ತಕ್ಷಣ ಟಿಕೆಟ್ ಅನ್ನು ವಾಪಸ್ ಕೊಡ್ಬೇಕು ಅಂತೇಳಿ ಆಗ್ರಹ ಮಾಡುವಂಥದ್ದು. ರಮಕಾಂತ್, ಈ ಬಸವರಾಜ್ ಅವರು ಆಶೀರ್ವಾದ ಪಡೆಯೋದಕ್ಕೆ ಬಂದಾಗ ಅವಾಗ ಏನೇನು ಮಾತುಕತೆಗಳಾಯ್ತು ಅಂತ ನಾಗರಾಜ್? ರಮಾಕಾಂತ್, ಏನಂತಂದ್ರೆ ಈಗೇನು ಆಶೀರ್ವಾದ ಪಡೋ ಸಂದರ್ಭದಲ್ಲಿ ಬೆಳಗ್ಗೆ ಬಂದ ತಕ್ಷಣ ಅಲ್ಲಿನ ಶಾಸಕರಂತ ದೊಡ್ಡಗೌಡ ಪಾಟೀಲ್ ಅವರ ಸಮೇತವಾಗಿ ಬಂದ್ರು. ಇಂಥ ಸಂದರ್ಭದಲ್ಲಿ ಕರಡಿ ಸಂಗಣ್ಣವ್ರನ್ನ ಮೀಟ್ ಮಾಡೋಕ್ಕೂ ಕೂಡ ಅಲ್ಲಿ ಕಾರ್ಯಕರ್ತರು ಬಿಡ್ಲಿಲ್ಲ. ಯಾಕಂತಂದ್ರೆ ಇಲ್ಲ ನೀವು ಯಾವ ಕಾರಣಕ್ಕಾಗಿ ಯಾರನ್ನ ಕೇಳಿ ಟಿಕೆಟ್ ಪಡೆದಿದ್ರಿ, ಅದ್ರ ಜೊತೆಗೆ ಸಂಗಣ್ಣವ್ರನ್ನ ಇವ್ರ ಜೊತೆ ನೀವು ಮಾತಾಡೋದು ಬೇಡ ಅಂತೇಳಿ ಸಂಗಣ್ಣವ್ರ ಅಭಿಮಾನಿಗಳು ತಾಕೀತು ಮಾಡಿರೋದು. ಅದಕ್ಕೆ ಪದೇ ಮೀಟ್ ಆಗೋದು ಹೋದ ಸಂದರ್ಭದಲ್ಲಿ ಅಭಿಮಾನಿಗಳು ಸಂಗಣ್ಣವ್ರನ್ನ ಮನೆ ಮೇಲೆ ಹೋಗಿ ನೀವು ಅಲ್ಲಿ ಯಾರೋ ಯಾವುದೇ ಕಾರಣಕ್ಕೂ ಅವ್ರು ಮೀಟ್ ಮಾಡೋದು ಬೇಡ, ನೀವು ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡೋದು ಬೇಡ, ನೀವು ಏನಾದ್ರು ಬಂಡೆ ಅಭ್ಯರ್ಥಿಯಾಗಿ ನಿಲ್ಲಿ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ಅಲ್ಲಿ ಕಾರ್ಯಕರ್ತರು ತಾಕೀತು ಮಾಡಿರುವಂತದ್ದು. ಅದೇ ರೀತಿಯಾಗಿ ಬಂದದಾರಿ ಸುಂಕವಿಲ್ಲದಂತೆ ಸಂಗಣ್ಣವ್ರನ್ನ ಮೀಟ್ ಮಾಡದೆ ಅಲ್ಲಿನ ಬಸವರಾಜ್ ಅವರು ಹೋಗಿರುತ್ತಿದ್ದು. ರಮಕಾಂತ್, ಥ್ಯಾಂಕ್ ಯು ನಾಗರಾಜ್.